ಛಲವಾದಿ ನಾರಾಯಣಸ್ವಾಮಿ ಆಗಮಿಸಿದರೆ ಛಲವಾದಿ ನಾರಾಯಣಸ್ವಾಮಿಗೆ ನಾವು ಹೇಳಲು ಬಯಸ್ತೇವೆ, ಮಾನ್ಯರೇ, ನಿನ್ನ ಏನಾದರೂ ಆಕ್ರೋಶಗಳು, ನಿನ್ನ ಏನು ಚಡ್ಡಿ ಹಿಡ್ಕೊಂಡು ಓಡಾಡುವಂತ ಹೋರಾಟಗಳಿದ್ರೆ ಆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಮುಂದಾಗಲಿ, ಈ ಆಳಂದ ತಾಲೂಕಿನ ಪ್ರಜ್ಞಾವಂತ ದಲಿತರ, ಮುಸ್ಲಿಮರ ಹಾಗೂ ಹಿಂದುಳಿದ ಅಲ್ಪಸಂಖ್ಯಾತರದೇ ಬೇಡ. ನೀನು ಆಳಂದಕ್ಕೆಯನ್ನು ಬರ್ತಾ ಇದ್ದಿಲ್ಲ, ಬರೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೇಳಿಕೆ ಹೇಳ ಬಯಸ್ತೀನಿ. ನೀನು ಅಂಬೇಡ್ಕರ್ ಕುರಿತು ಒಂದೇನು ಅಮಿತ್ ಶಾ ನಿಮ್ಮ ಹೇಳಿಕೆ ಹೇಳಿದಲ್ಲ, ಆ ಹೇಳಿಕೆಯನ್ನು ಸಮರ್ಥಿಸ್ತೀಯೋ ಅಥವಾ ವಿರೋಧ ಮಾಡ್ತೀಯೋ ಅದು ನಿನಗೆ ಬಿಟ್ಟ ವಿಷಯ. ಎಲ್ರಿಗೂ ಜೈ ಭೀಮಗಳು. ಇವತ್ತಿನ ಸುದ್ದಿಗೋಷ್ಠಿಯ ವಿಶೇಷತೆ ಏನೆಂದರೆ, ಕಳೆದ ವಾರದಿಂದಲೂ ಕೂಡ ದೇಶಾದ್ಯಂತ ರಾಜ್ಯಸಭೆಯಲ್ಲಿ ಈ ದೇಶದ ಗೃಹ ಮಂತ್ರಿಯಾದಂಥ ತಡಿಪಾರ್ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅವರನ್ನು ಕುರಿತು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಅಂಬೇಡ್ಕರ್ ಅಂತ ಇಷ್ಟು ದಿನ ಒದರ್ತಿರಲ್ಲ, ಇದನ್ನೇ ನೀವು ದೇವರ ಹೆಸರು ಹೊತ್ಕೊಂಡ್ರೆ ಸ್ವರ್ಗ ಕಾಣ್ತೀರಿ ಅಂತ ಹೇಳಿ ಅವಿವೇಕತೆಯಿಂದ ವ್ಯಂಗ್ಯವಾಗಿ ಮಾತಾಡೋದ್ರಿಂದ ಇಡೀ ದೇಶದಂತ ಕೋಟ್ಯಾದಂತ ದಲಿತರ ಮನಸ್ಸಿಗೆ ತುಂಬಾ ನೋವಾಗಿದೆ. ಇದನ್ನು ಖಂಡಿಸಿ ದೇಶದಂತ ಆಕ್ರೋಶ ಬರೆದಂತ ಹೋರಾಟಗಳು, ಮನವಿಗಳು ಕೂಡ ನಡೆದಿದ್ದೇವೆ. ಆದರೆ ನಾಳೆ ನಮ್ಮ ನಗರಕ್ಕೆ, ಆಳಂದ್ ನಗರಕ್ಕೆ, ಈ ನಮ್ಮ ರಾಜ್ಯದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಆಗಮಿಸಿದರೆ ಛಲವಾದಿ ನಾರಾಯಣಸ್ವಾಮಿಗೆ ನಾವು ಹೇಳಲು ಬಯಸ್ತೇವೆ, ಮಾನ್ಯರೇ, ನಿನ್ನ ಏನಾದರೂ ಆಕ್ರೋಶಗಳು, ನಿನ್ನ ಏನು ಚಡ್ಡಿ ಹಿಡ್ಕೊಂಡು ಓಡಾಡುವಂತ ಹೋರಾಟಗಳಿದ್ರೆ ಆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಮುಂದಾಗಲಿ, ಈ ಆಳಂದ ತಾಲೂಕಿನ ಪ್ರಜ್ಞಾವಂತ ದಲಿತರ, ಮುಸ್ಲಿಮರ ಹಾಗೂ ಹಿಂದುಳಿದ ಅಲ್ಪಸಂಖ್ಯಾತರದೇ ಬೇಡ. ನೀನು ಆಳಂದಕ್ಕೆಯನ್ನು ಬರ್ತಾ ಇದ್ದಿಲ್ಲ, ಬರೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೇಳಿಕೆ ಹೇಳ ಬಯಸ್ತೀನಿ. ನೀನು ಅಂಬೇಡ್ಕರ್ ಕುರಿತು ಒಂದೇನು ಅಮಿತ್ ಶಾ ನಿಮ್ಮ ಹೇಳಿಕೆ ಹೇಳಿದಲ್ಲ, ಆ ಹೇಳಿಕೆಯನ್ನು ಸಮರ್ಥಿಸ್ತೀಯೋ ಅಥವಾ ವಿರೋಧ ಮಾಡ್ತೀಯೋ ಅದು ನಿನಗೆ ಬಿಟ್ಟ ವಿಷಯ. ಈ ದಲಿತರ ಆಳಂದ್ ತಾಲೂಕಿನಲ್ಲಿ ವಿರೋಧ ಕಟ್ಟಿಕೊಂಡು ನಾಳೆ ಆಳಂದಕ್ಕೆ ನೀನು ಒಂದ್ ವೇಳೆ ಆಗಮನ ಆಗಿದರೆ ನಿನ್ನ ವಿರುದ್ಧ ಆಕ್ರೋಶ ಭರಿತ ದಲಿತರು ಹೋರಾಟ ಮಾಡೋದು ಶತಸಿದ್ಧವಾಗಿದೆ. ನಿನ್ನ ಎದುರ ಈ ದೇಶದಲ್ಲಿರುವಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ವಿರುದ್ಧ ಮಾಡಿದಂತ ನಿನ್ನಂತ ಹೇಳಿ ಇವತ್ತು ದಲಿತ ವಿರೋಧ ಹೇಳಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕವನ್ನು ಸೌಲಭ್ಯ ಪಡೆದುಕೊಂಡು ಅತ್ಯುನ್ನತ ಹುದ್ದೆಯಲ್ಲಿ ಹೋಲಿಕೆ ನಾಚಿಕೆ ಆಗಬೇಕು ನಿನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಮಾತಾಡಿದಂತ ಅಮಿತ್ ಶಾನ ಮನೆಯ ಆಳಾಗಿ ದುಡಿ. ಒಂದು ವೇಳೆ ನಿನಗೆ ಅಭಿಮಾನ, ಸ್ವಾಭಿಮಾನ ಮತ್ತು ಒಂದು ಅಭಿಮಾನ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಅಮಿತ್ ಶಾ ಮತ್ತು ಬಿಜೆಪಿ ಸಂಘ ಪರಿವಾರದವರ ಮನೆಯ ಆಳಾಗಿ ದುಡಿ. ನೀನು ನಾಳೆ ಆಳಂದಕ್ಕೆ ಬಂದ್ರೆ ಈ ಅನೇಕ ವಿವಿಧ ಸಂಘಟನೆಗಳ ನಾಯಕರು ಕೂಡಿಕೊಂಡು ನಿನಗೆ ಕಪ್ಪು ದಶ ಗೋಬೇಕೆಂಬ ಅಭಿಯಾನ ಕೂಡ ಆರಂಭವಾಗಿರ್ತದೆ. ಇವತ್ತಿನ ನಾಳೆಯಿಂದ ಆಳಂದಿಂದ ಆರಂಭವಾಗಿ ಇಡೀ ರಾಜ್ಯ ತುಂಬ ಕೂಡ ನಿನಗೆ ಗೋಬೇಕ ಛಲವಾದಿ ನಾರಾಯಣಸ್ವಾಮಿ ಎಂಬ ಅಭಿಯಾನ ಆರಂಭಿಸಲಾಗಿದೆ. ಅದಕ್ಕಾಗಿ ದಯವಿಟ್ಟು ನೀನು ಸಮಾಜದ ವಿದ್ಯೆ ಅಂಬೇಡ್ಕರ್ ಅವರ ಋಣದ ಭಾರ ನಿನಗಿದ್ರೆ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕ್ಷಮೆ ಕೇಳಿ ಮತ್ತು ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಈ ಮುಂದೆ ನೀನು ದಲಿತರ ಮುಂದೆ ಬರುವಂತ ಕೆಲಸ ಮಾಡು. ಒಂದು ವೇಳೆ ಅದೇ ನಿನ್ನ ಮೊಂಡತನದಿಂದ, ಅದೇ ಹೊಂಬತನದಿಂದ, ಅದೇ ನಿನ್ನ ಒಂದು ಸಂಘ ಪರಿವಾರದವರಿಗೆ ಮೆಚ್ಚಿಸುವ ನಿನ್ನ ನಾಟಕ ಆರಂಭಿಸಿ ಮಾಡಿದರೆ ಕೂಡಲೇ ಬ್ರೇಕ್ ಬೀಳೋಕ ದಿನ ಬಹಳ ಇಲ್ಲ. ಅದಕ್ಕಾಗಿ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ನಿನ್ನ ಹೇಳಿಕೆಯನ್ನು ವಾಪಸ್ ಪಡೆದುಕೊಂಡು, ಯಾಕಂದ್ರೆ ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿದ್ದೇವೆ, ಆ ಹೇಳಿಕೆಯನ್ನು ತಾನು ಸಮರ್ಥಿಸಿಕೊಳ್ಳುವಂತ ರೀತಿ ಇತ್ತು. ಆ ದಾಟಿನ ಬದಲಾಯಿಸಿ ಬಾಬಾ ಸಾಹೇಬರ ಒಂದು ಸಿದ್ಧಾಂತವನ್ನು ಒಪ್ಪಿ ಬಾಬಾ ಸಾಹೇಬ್ ಯಾರೇ ಇರ್ಲಿಕ್ಕೆ ಅದನ್ನು ಖಂಡಿಸುವಂತ ಪ್ರವೃತ್ತಿ ಬೆಳೆಸಿಕೊಂಡು ಹೇಳುತ್ತಾ ನನ್ನ ಎರಡು ಮಾತು ಬೆಳೆಸ್ತೇನೆ. ಜೈ ಭೀಮ್. ನಾನು ಮಹಾದೇವ್ ಮೊಗ ಅಂತ ಕರ್ನಾಟಕದಲ್ಲಿ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿ ಮಾತಾಡೋದು.